ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಬಳ್ಳಾರಿ ಬಿಬಿ ಸಂಘದ ಜಿಬಿಆರ್ ಪದವಿ ಕಾಲೇಜ್ ಮತ್ತು ಸ್ನಾತಕೋತ್ತರ ಕೇಂದ್ರ ಹೂವಿನಡಗಲಿ ಹಾಗೂ ವಸಂತ ಪ್ರಕಾಶನ ಹೂವಿನಡಗಲಿ ಇವರ ಒಂದು ಸಹಯೋಗದಲ್ಲಿ ಪ್ರೊಫೆಸರ್ ಎಸ್ ಪಾಟೀಲ್ ರವರ ಕರ್ನಾಟಕದ ಆರ್ಥಿಕತೆ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಿತು. ಅತ್ಯಂತ ಅರ್ಥಪೂರ್ಣವಾಗಿ ಅದ್ಭುತವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗವಿಮಠದ ಕೊಪ್ಪಳ ಶಾಖಾ ಗವಿಮಠದ ಹೂವಿನಡಗಲಿಯ ಡಾಕ್ಟರ್ ಹಿರಿಶಾಂತ ವೀರಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯ ಉದ್ಘಾಟನೆಯನ್ನು ಬಳ್ಳಾರಿ ವಿವಿ ಸಂಘದ ಅಧ್ಯಕ್ಷರಾದಂತಹ ಅಲ್ಲಂ ಗುರುಬಸವರಾಜರವರು ಉದ್ಘಾಟನೆಯನ್ನು ನೆರವೇರಿಸಿದರು. ಬಿಬಿ ಸಂಘದ ಬಳ್ಳಾರಿ ವಿವಿ ಸಂಘದ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಅರವಿಂದ್ ಪಟೇಲ್ ರವರು ಪುಸ್ತಕ ಬಿಡುಗಡೆ ಮಾಡಿದರು. ಪ್ರೊಫೆಸರ್ ಎಸ್ ಪಾಟೀಲ್ ರವರ ಕರ್ನಾಟಕದ ಆರ್ಥಿಕತೆ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ನೂತನವಾದಂತಹ ಒಂದು ಕೃತಿ. ಹೂವಿನಡಗಲಿ ಜಿಬಿಆರ್ ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಸಿ ಮೋಹನ್ ರೆಡ್ಡಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಗರಿಬೊಮ್ಮನಹಳ್ಳಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ SP ನಾಗನಗೌಡರವರು ಪುಸ್ತಕ ಪರಿಚಯವನ್ನು ಮಾಡಿಕೊಟ್ಟರು. ಪ್ರೊಫೆಸರ್ ಎಸ್ ಪಾಟೀಲ್ ರವರು ಲೇಖಕರು, ಪ್ರಾಚಾರ್ಯರು, ಜಿಬಿಆರ್ ಕಾಲೇಜ್ ಮತ್ತು ಪದವಿ ಕಾಲೇಜ್. ಜಿಬಿಆರ್ ಪದವಿ ಪೂರ್ವ ಕಾಲೇಜಿನ ಅಮರೇಗೌಡ್ ಎಸ್ ಪಾಟೀಲ್ ರವರು ಕೂಡ ಉಪಸ್ಥಿತರಿದ್ದರು. ನಿಕಟಪೂರ್ವ ಜಿಬಿಆರ್ ಕಾಲೇಜಿನ ಅಧ್ಯಕ್ಷರಾದಂತಹ ಅಕ್ಕಿ ಶಿವಕುಮಾರ್ ಅವರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಕಾಶನದ ಏನು ವಸಂತ ಪ್ರಕಾಶನ ಇದೆಯ ಪ್ರಕಾಶನದ ಮಾಲೀಕರಾದಂತಹ ಕವಿತಾ ಪಾಟೀಲ್ ರವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅತ್ಯಂತ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಪ್ರೊಫೆಸರ್ MP ಶಿವಪ್ರಕಾಶ್ ರವರು ಕಾರ್ಯಕ್ರಮದ ಗಣ್ಯಮಾನ್ಯರನ್ನು ಸ್ವಾಗತಿಸಿದರು. ಉಪನ್ಯಾಸಕರಾದಂತಹ ಆಶಾ ಬಾರ್ಕಿರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಉಪನ್ಯಾಸಕರಾದಂತಹ ಸಿಂಧು ವಂದನಾರ್ಪಣೆ ಮಾಡಿದರು. ಬಸವರಾಜರವರು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಹಳಷ್ಟು ಅದ್ಭುತವಾಗಿ ನಡೆಯಿತು ಒಂದು ಕಾರ್ಯಕ್ರಮ. ಗಣ್ಯರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಮೋಹನ್ ರೆಡ್ಡಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿರುವ ಶ್ರೀಮಂತ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಹಿರಿಶಾಂತ ವೀರಮಹಾಸ್ವಾಮಿಗಳು ಗವಿಮಠ ಹೂವಿನ ಹಡಗಲಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘ ಮೈಕಿಲ್ಲ ಹಾಗೂ ವಸಂತ ಪ್ರಕಾಶನ ಹೂವಿನಡಗಲಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಪ್ರೊಫೆಸರ್ ಎಸ್ ಪಾಟೀಲ್ ಅವರು ಕರೆದಿರುವಂತಹ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿರುವಂತಹ ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಗುರುಬಸವರಾಜ್ ಸರ್ ಅವರನ್ನು ಕೂಡ ನೀವೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪಾಟೀಲ್ 90ರಿಂದ 2014 ಪಾಟೀಲ್ ಎಷ್ಟು ಏನು ಅಂತ ಹೇಳಿ ಮಲ್ಲಿಕಾರ್ಜುನ ಮೇಸ್ತ್ರಿ ಗೊತ್ತದ, ಬಹಳಷ್ಟು ಮಂದಿ ಗೊತ್ತದ. ನಾನು ಒಬ್ಬ ಒಳ್ಳೆ ಮೇಸ್ತ್ರಿ ಅಷ್ಟೇ. ಈ ಆರ್ಥಿಕತೆಯನ್ನ ಮಾನ್ಯ ಅಧ್ಯಕ್ಷರೇ, ಆರ್ಥಿಕತೆಯನ್ನ ಹೆಣ್ಮಕ್ಳು ಕೈ ಕೊಡ್ರಿ. ಬ್ಯೂಟಿಫುಲ್ ಆಗಿ ಈ
ಈವರೆಗೆ ನಮ್ಮ ಪ್ರಕಾಶನದಿಂದ 6 ಪುಸ್ತಕಗಳನ್ನು ಪ್ರಕಟಿಸಿದ್ದು ಎರಡನೇ ಕೃತಿಯಾಗಿದೆ. ನಮ್ಮ ಪ್ರಕಾಶನದಲ್ಲಿ ಪ್ರಕಟಿತ ಪುಸ್ತಕಗಳು ಭಾರತದ ಆರ್ಥಿಕತೆ, ಎಸ್ ಪಾಟೀಲ್ 2017ರಲ್ಲಿ, ಇಂಡಿಯನ್ ಎಕನಾಮಿಕ್ಸ್ ಬಸವಣ್ಣನವರ ವಚನಗಳು ಪ್ರೊಫೆಸರ್ B.A. ಪಾಟೀಲ್ ಇಂಗ್ಲಿಷ್ ಅನುವಾದ 2018ರಲ್ಲಿ, ಕಂಪ್ಯೂಟರ್ ಎಕನಾಮಿಕ್ಸ್ ಸರ್ ಹಸನಗಿ 2019ರಲ್ಲಿ, ನೆಲದ ಮಳೆಯ ನಿಧಾನ ಎಸ್ ವಾಮದೇವಪ್ಪ ಇವರ ಆತ್ಮಕಥನ ಶ್ರೀ R.P. ಗುರುಬಸವ ಸರ್ 2019ರಲ್ಲಿ, ಮಾನಿಟರಿ ಎಕನಾಮಿಕ್ಸ್ ಪ್ರೊಫೆಸರ್ S.S. ಪಾಟೀಲ್ 2020ರಲ್ಲಿ, ಕರ್ನಾಟಕದ ಆರ್ಥಿಕತೆ ಪ್ರೊಫೆಸರ್ S.S. ಪಾಟೀಲ್ 2024ರಲ್ಲಿ. ನಮ್ಮ ಮುಂದಿನ ಪ್ರಕಟಣಾ ಕೃತಿಗಳು ಭಾರತದ ಆರ್ಥಿಕತೆ ಪ್ರೊಫೆಸರ್ S.S. ಪಾಟೀಲ್, ಯುರೋಪ್ ಇತಿಹಾಸ ಡಾಕ್ಟರ್ ಹರೀಶ್ ಸರ್. ಮತ್ತೆ ಇಲ್ಲಿ ನಿಲ್ಲಿಸಿ ಮತ್ತೆ ಪುಸ್ತಕದ ಬಗ್ಗೆ ನನ್ನದೇ ಆದಂತ ಒಂದೆರಡು ಕಾಮೆಂಟ್ಸ್ಗಳನ್ನು ನಿಮಗೆ ಮತ್ತೆ ಮುಂದುವರಿ. ಪುಟ 111ರಲ್ಲಿ ನೀವು ಮಾಡಿ ನೋಡಿದ್ರೆ ತಗೊಂಡು ಗೊತ್ತಾಗುತ್ತೆ. ಅಲ್ಲಿ ಈ ನೀತಿ ಆಯೋಗದ ವರದಿ ಅಂತ ರೆಫರ್ ಮಾಡಿದೆ. ಸರ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಂಕಿ ಸಂಖ್ಯೆಗಳು ಡೇಟಾ ಇರೋದು ಇವತ್ತು ನೀತಿ ಆಯೋಗದ ಸಂಶೋಧನೆ. ಹಾಗಾಗಿ ನೀತಿ ಆಯೋಗದ ವರದಿಗಳನ್ನು ಹೆಚ್ಚಿಸಲು ಒಂದೆರಡು ಉದಾಹರಣೆ ಹೇಳ್ತೀನಿ. ನಾವೀನ್ಯತೆಯ ಸೂಚ್ಯಂಕ ಕರ್ನಾಟಕ ಸತತವಾಗಿ 3 ವರ್ಷಗಳ ಕಾಲ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇನ್ನೋವೇಷನ್ ಇಂಡೆಕ್ಸ್ ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಂತ ರಾಜ್ಯ. ಇದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕಾಗಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಬರವಣಿಗೆ ನಾನು ನೋಡಿದ ಅದು ಬೇರೆ ಅವಲೋಕನ ಬೇರೆ ಇತ್ತು. ಇಂಗ್ಲಿಷ್ ನಲ್ಲಿ ಬರದ ಪತ್ರಿಕೆಗಳು ಬಹಳ ತುಂಬಾ ಚೆನ್ನಾಗಿ ಬಂದಿರ್ತಾರೆ. ಈಗ ನಾನು ನೋಡಿರುವ ಪ್ರಶ್ನೆಗೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ. ಅದು ಜನರಲೈಸ್ ಮಾಡಕ್ ನಾನು ತಯಾರಿಲ್ಲ, ಬಟ್ ನಾನು ನೋಡಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೀಗ ಇಂಗ್ಲಿಷ್ ನಲ್ಲಿ ಬರ್ತಾರೆ, ಅದೇ ಪ್ರಶ್ನೆಗೆ ಉತ್ತರ ಕನ್ನಡದಲ್ಲಿ ನನಗೇನೋ ಬರಲಿಲ್ಲ. ಸಾಕಷ್ಟು ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ನೋಡಿದಾಗ ಬಂದಿಲ್ಲ. ಈ ಮೇಲ್ನೋಟಕ್ಕೆ ನನಗೇನು ಅನಿಸ್ತಾ ಇದೆ ಅಂದ್ರೆ, ಈ ತರನಾದಂತ ಸಿವಿಲ್ ಸರ್ವಿಸ್ ನಂತ ಎತ್ತಬಹುದಾದಂತಹ ಪ್ರಶ್ನೆಗಳು ಅಂತಹ ವಿಷಯಗಳನ್ನ ಇಂತಹ ಪುಸ್ತಕಗಳು ಸ್ವಲ್ಪ ಗಮನ ಹರಿಸೋದು ಮುಖ್ಯ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರಿಗೆ ಓದಿದ್ರೆ ಅದಕ್ಕಿಂತ ಅದ್ಭುತವಾಗಿ ಬರೀತಾರೆ. ಯಾಕಂದ್ರೆ ಭಾಷೆ ಇರ್ತದೆ ಕನ್ನಡ ಕೈಯಲ್ಲಿ. ಇನ್ನು ಇಂಗ್ಲಿಷ್ಗೆ ತಲೆಯಲ್ಲಿ ಎರಡು ರೀತಿಯಲ್ಲಿ ಬರ್ಬೇಕು. ಮೊದಲು ಕನ್ನಡದಲ್ಲಿ ಬರ್ಬೇಕು, ಆಮೇಲೆ ಮತ್ತೆ ಇಂಗ್ಲಿಷಿಗೆ ತರಬೇಕು. ಅಲ್ಲಿ ಸಮಯ ಹೋಗ್ತದೆ. ಅದಕ್ಕೆ ಕನ್ನಡದಲ್ಲಿ ಈ ತರನಾದಂತಹ ನೀತಿ ಆಯೋಗದ ಸೂಚ್ಯಂಕಗಳಾಗಿ, GI ಟ್ಯಾಗ್ಗಳಾಗಿ, ಸ್ಟಾರ್ಟ್ಅಪ್ ನೀತಿಗಳಾಗಿ, ಹೊಸ ಆರ್ಥಿಕತೆಗೆ ಸಂಬಂಧಿಸಿದ ವಿಷಯಗಳನ್ನ ಈ ಪುಸ್ತಕ ಇನ್ನಷ್ಟು ಆವೃತ್ತಿಗಳಲ್ಲಿ ಹೊಸ ಆವೃತ್ತಿಗಳಲ್ಲಿ ಕಂಡುಕೊಳ್ಳಿ ಎನ್ನುವ ಆಶಯವನ್ನ ನಿಮ್ಮ ಎದುರಿಗೆ ನಾನು ವ್ಯಕ್ತಪಡಿಸಲಾಗಿದೆ. ಶ್ರೀ ಡಾಕ್ಟರ್ ಅರವಿಂದ್ ಪಾಟೀಲ್ ಅವರೇ, ಈ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ರೆಡ್ಡಿ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರ ಹಿರಿಯ ಸಜೀವ ಸದಸ್ಯರು ಮತ್ತು ಇಲ್ಲಿಯ ಮಾಜಿ ಶಾಸಕರಾದಂಥ ಆಲಪ್ಪನವರೇ, ಕೆ ಶಿವಕುಮಾರ್ ಅವರೇ ಮತ್ತು ಬಳ್ಳಾರಿಯಿಂದ ಬಂದಂಥ ನಮ್ಮ ಜೊತೆಗೆ MG ಗೌಡ್ರೆ ಮತ್ತು ಇಲ್ಲಿ ಸೇರಿದಂಥ ನಿವೃತ್ತ ಶಾಸಕರು, ಪದಾಧಿಕಾರಿಗಳು ಮತ್ತು ಶಾಲೆಯ ವಿದ್ಯಾರ್ಥಿನಿಯರೇ, ಪತ್ರಕರ್ತರೇ, ಸ್ನೇಹಿತರೆ, ಶ್ರೀ S.S. ಪಾಟೀಲ್ ಬರೆದಂತಹ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ, ಕರ್ನಾಟಕ ಆರ್ಥಿಕ ಎಲ್ಲ ವಿಷಯಗಳನ್ನು ನಮ್ಮ ಪುಸ್ತಕದಲ್ಲಿ ತಿಳಿಸಿರ್ತಾರೆ. ಅವರ ಆಸಕ್ತಿ ಬಹಳಷ್ಟು ಸಾಹಿತ್ಯ ಕಡೆ, ಅದೇ ರೀತಿಯಾಗಿ
ಈ ಕಾಲೇಜಿನ ಆಡಳಿತ ಒಂದು ಮಾದರಿಯಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಹೆಚ್ಚಿಗೆ ನಮ್ಮ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಇಷ್ಟೇ, ಈ ಕಾಲೇಜ್ ಬಹಳ ಉನ್ನತ ಮಟ್ಟಕ್ಕೆ ಬಂದಿರೋದು ನಮ್ಮ ಸಂತೋಷ. 10 ವರ್ಷದ ಕೆಳಗೆ ನಾನು ಅಧ್ಯಕ್ಷ ಆದಾಗ ಇವಾಗ ನೋಡಿದರೆ ಬಹಳಷ್ಟು ಬೆಳವಣಿಗೆ, ಬಹಳಷ್ಟು ಉತ್ತಮ ವಿದ್ಯಾಭ್ಯಾಸ ಮತ್ತು ಉನ್ನತ ಶಿಕ್ಷಣ ಕೊಡ್ತಾ ಇದ್ದಾರೆ. ಪ್ರಾಂಶುಪಾಲರು ಮತ್ತು ಮೂಲಕ ಬೋಧಕೇತರ ಸಿಬ್ಬಂದಿಗಳು ನನ್ನ ಅಭಿನಂದನೆ. ಇದೇ ರೀತಿಯಾಗಿ ಮುಂದೆ ಕೂಡ ಈ ರೀತಿಯಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ವಹಿಸಲು ಹೋಗ್ಬೇಕಂತೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರಕಾಶ್ ಒಂದು ಕೊಟ್ಟು ಸರ್, ಬುಕ್ ಒಂದು. ಅದೇ ರೀತಿ IT ವಲಯದಲ್ಲಿ ನಾವು ಸಾಕಷ್ಟು ಪ್ರಗತಿಯನ್ನು ಕಂಡಿದ್ದೇವೆ. ಅದರಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ IT ವಲಯ ನಮ್ಮನ್ನು ಕಾಪಾಡಿದೆ ಎನ್ನುವುದು ಕೂಡ ಸತ್ಯ. ಮತ್ತೆ ಈಗಾಗಲೇ ಹೇಳಿದಂತೆ ಗಣಿ ಸಂಪತ್ತು ನಮ್ಮಲ್ಲಿ ಹೇರಳವಾಗಿ ಇದೆ. ಕರ್ನಾಟಕದ ಪ್ರಗತಿ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ದಶಕದಲ್ಲಿ ಆರ್ಥಿಕ ಶಾಸ್ತ್ರಜ್ಞರು ಹೇಳುವ ರೀತಿಯಲ್ಲಿ GSDP ಅಂತ ಏನು ಹೇಳ್ತಾರಲ್ಲ, ಗ್ರಾಸ್ ಡೊಮೆಸ್ಟಿಕ್ ಔಟ್ಪುಟ್ GDP, ಅದರಲ್ಲಿ ಪ್ರಗತಿಯನ್ನು ಕಂಡಿದ್ದೇವೆ. ಆದ್ರೆ ಒಂದು ವಿಚಾರದಲ್ಲಿ ನಾವು ಎಲ್ಲರೂ ಯೋಚನೆ ಮಾಡುವಾಗ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದವರು ಯೋಚನೆ ಮಾಡುವಾಗ, ಅಷ್ಟೊಂದು ಪ್ರಗತಿಯನ್ನು ಕಂಡಂತ ನಮ್ಮ ರಾಜ್ಯ ನಿಜವಾಗಲೂ ಕೂಡ ಪ್ರಗತಿಯನ್ನ ಎಲ್ಲರನ್ನೂ ಒಳಗೊಂಡು ಕಂಡಿದೆಯೇ ಅನ್ನುವ ಒಂದು ಅಂಶ. ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳು ಕೂಡ ನಂಜುಂಡಪ್ಪ ವರದಿಯ ಪ್ರಕಾರ ಹಿಂದುಳಿದ ತಾಲೂಕುಗಳಾಗಿದ್ದು, ಅದು ನಮಗೆ ಎಚ್ಚರಿಕೆಯನ್ನ ನೀಡುತ್ತೆ ಮತ್ತು ಆಳುವ ಸರ್ಕಾರಗಳಿಗೆ ಅವರ ರೀತಿ ನೀತಿ ನಿಲುವುಗಳನ್ನು, ಸರ್ಕಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒಂದು ಕನ್ನಡಿಯಾಗಿ ನಂಜುಂಡಪ್ಪ ವರದಿ ಸೂಚಿಸುತ್ತದೆ. ಅದರಲ್ಲೂ ಕೂಡ ನಮ್ಮ ಬಳ್ಳಾರಿಯವರದೇ ಆದ ಡಾಕ್ಟರ್ ಶೇಷಾದ್ರಿ ಅವರನ್ನ ಇವತ್ತಿನ ದಿವಸ ನಾವು ಸ್ಮರಿಸಿಕೊಳ್ಳಬೇಕು. ಅವರು ಆ ಪ್ಯಾನಲ್ ನಲ್ಲಿದ್ರು. ಆ ಪ್ಯಾನಲ್ ನಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳಷ್ಟು ಮಟ್ಟಿಗೆ ಒತ್ತನ್ನ ಕೊಟ್ಟಿದ್ದನ್ನ ನಾವು ಕಾಣಬಹುದು. ಅದನ್ನು ಕೊಡುವುದರ ಜೊತೆಗೆ ಈಗಾಗಲೇ ತಿಳಿಸಿದಂತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನ್ ಹೇಳ್ತೀವಿ, ಮಾನವ ಅಭಿವೃದ್ಧಿ ಸೂಚಕ ಅಂತ ಏನ್ ಹೇಳ್ತೀವಿ, ನಾವು ಎಷ್ಟು ಮಟ್ಟಿಗೆ ಸಾಧನೆಯನ್ನು ಸಾಧಿಸಿದ್ದೇವೆ, ಯಾವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕು ಎನ್ನುವುದು ಇಂತಹ ಪುಸ್ತಕದಲ್ಲಿ ನಮಗೆ ಕಾಣಸಿಗುತ್ತವೆ ಅಂತ ನಾನು ನಾನು ರಾಜ್ಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರ ಸಂಘ ಅಧ್ಯಕ್ಷನಾಗಿದ್ದೇನೆ, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ದೇನೆ ಮತ್ತು IA ಮೆಂಬರ್. ಬಹಳಷ್ಟು ಕೆಪಾಸಿಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲ ಕಾರಣ ನನಗೆ ವಿದ್ಯೆ ಕೊಟ್ಟಂತಹ, ನನಗೆ ಅನ್ನ ಕೊಟ್ಟಂತಹ ವೀರಶೈವ ವಿದ್ಯಾವರ್ಧಕ ಸಂಘ. ಸುಶಿಕ್ಷಿತರಾಗಿದ್ದೇವೆ ಅಂತಂದ್ರೆ ಆನಗಲ್ಲ ಕುಮಾರ ಶ್ರೀಗಳ ಆಶೀರ್ವಾದ. ಇವತ್ತು ಕರ್ನಾಟಕ ಲಿಂಗಾಯತ ವಿದ್ಯಾ ಸಂಸ್ಥೆ KV ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, HKE ಆಗಿರ್ಬೋದು, ವೀರಶೈವ ವಿದ್ಯಾವರ್ಧಕ ನಮಗೆ ಅನ್ನ ಕೊಡುವಂತಹ ಪ್ರತಿಷ್ಠಿತ ವೀರಶೈವ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು. ಇವತ್ತು ಬಹಳಷ್ಟು ಜನ, ನಾನು ಬಹಳ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದೆ, ವೀರಶೈವ ವಿದ್ಯಾವರ್ಧಕ ಸಂಘವನ್ನು ನಾನು ಬಹಳ ಸನ್ನಿವೇಶದಲ್ಲಿ ರೈಲ್ ನದಿಗೆ ಹೋಲಿಸ್ತೇನೆ. ಈಜಿಪ್ಟ್ ನಲ್ಲಿ ರೈಲ್ ನದಿ ಇಲ್ಲದೆ ಇದ್ದರೆ ಈಜಿಪ್ಟಿಗೆ ನಾಗರಿಕತೆನೇ ಇದ್ದಿಲ್ಲ. ಹಾಗಾಗಿ ಬಳ್ಳಾರಿಯಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಅಂತೇಳಿ 19ನೇ ಶತಮಾನದಲ್ಲಿ ಉದಯ ಆಗಿದ್ರೆ, 110 ವರ್ಷಗಳ ಸಂಘ ಉದಯದ ಆಗದೆ ಇದ್ರೆ ನಾವ್ಯಾರೂ ಶಿಕ್ಷಣವಂತರಾಗ್ತಾ ಇದ್ದಿಲ್ಲ, ನಾವ್ಯಾರೂ ಸಂಸ್ಕಾರವಂತರಾಗ್ತಾ ಇದ್ದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ವೀರಶೈವ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರಾದಂತಹ ಆನಗಲ್ಲ ಗುರುಕುಮಾರ ಶ್ರೀಗಳಿಗೆ ಈ ಪುಸ್ತಕವನ್ನ ಡೆಡಿಕೇಟ್ ಮಾಡಿದ್ದೇನೆ. ಇದಿಷ್ಟು ಪುಸ್ತಕದ ಬಗ್ಗೆ. ನನಗೆ ಗೊತ್ತದ ವಾಟ್ ಇಸ್ ಎಸ್ ಎಸ್ ಪಾಟೀಲ್ 90ರಿಂದ 2014 ಪಾಟೀಲ್ ಎಷ್ಟು ಏನು ಅಂತ ಹೇಳಿ ಮಲ್ಲಿಕಾರ್ಜುನ ಮೇಷ್ಟ್ರಿಗೆ ಗೊತ್ತದ, ಬಹಳಷ್ಟು ಮಂದಿಗೆ ಗೊತ್ತದ. ನಾನು ಒಬ್ಬ ಒಳ್ಳೆ ಮೇಷ್ಟ್ರು ಅಷ್ಟೇ, ಚೆನ್ನಾಗಿ ಪಾಠ ಮಾಡಿ ಓದ್ಕೊಂಡು ಪಾಠ ಮಾಡ್ತಿದ್ದೆ. ಮುದ್ರಪ್ಪ ಸರ್ ಗೊತ್ತಿದೆ, ಎಸ್ರಪ್ಪ ಸರ್ ಗೊತ್ತಿದ್ರು, ಅವಾಗ ನಾವು ಈ
ಪುಸ್ತಕ ಇಂಥದ್ದೊಂದು 6 ಪುಟಗಳ ಪುಸ್ತಕ ಬರೆದಿದ್ದೀನಿ. ಅಕ್ಟೋಬರ್ ತಿಂಗಳಲ್ಲಿ ಪುನಃ ಇಂಡಿಯನ್ ಎಕಾನಮಿ ರಿವೈಸ್ ಆಗಿ 750 ಪುಟಗಳ ಪುಸ್ತಕ ಬರೆದಿದ್ರೆ ನನಗೆ ದೊಡ್ಡ ಆಶ್ಚರ್ಯ ಆಗುತ್ತೆ. ನಾನು ಹಿಂಗ್ ಬರೆಯಕ್ಕಾಯ್ತು ಇದೆಲ್ಲ ಅಂತ ಹೇಳಿ. ಅದಕ್ಕೆ ಕಾರಣ ನನ್ನ ಸ್ನೇಹಿತರು, ನನ್ನ ಬಂಧುಗಳು ಮತ್ತು ವಿಶೇಷವಾಗಿ ನನ್ನ ಅರ್ಥಶಾಸ್ತ್ರ ಮೇಷ್ಟ್ರುಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಚಾಣಕ್ಯನಾಗಿದ್ರು, 2ನೇ ಹಣಕಾಸು ಆಯೋಗದ ಸದಸ್ಯರಿದ್ರು, ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರಾಗಿದ್ರು, ಬಹಳ ಡಿಫ್ರೆಂಟ್ ಕೆಪಾಸಿಟಿನಲ್ಲಿ ಕೆಲಸ ಮಾಡಿದಂತ ಅಜೀಜ್ ಮೇಷ್ಟ್ರು ಈ ನಂಜುಂಡಪ್ಪ ಹೈಕೋರ್ಟ್ ಕಮಿಷನ್ ಅಲ್ಲಿ ಕೆಲಸ ಮಾಡಿದ್ರು. ಅದ್ರ ಜೊತೆ ನಮ್ಮ ಕೃಷ್ಣನು ಬಹಳಷ್ಟು ಕೆಲಸ ಮಾಡಿದ್ರು. ನಾವು ಬಳ್ಳಾರಿಯಲ್ಲಿದ್ದ ಶೇಷಾದ್ರಿ ಮೇಷ್ಟ್ರ ಜೊತೆಗೆ ಏನ್ ಮಾಡ್ತಾ ಇದೀಯಪ್ಪ ಸರ್, ಪ್ರಿನ್ಸಿಪಲ್ ಆಗಿದ್ದೀನಿ ಸರ್, ಬುಕ್ಕ ಬರೆದು ಬಿಟ್ಟಿದ್ದೀಯ, ಏನ್ ಮಾಡ್ಬೇಡ, ಪ್ರಿನ್ಸಿಪಲ್ಗೆ ಬೇಕಾದ್ರು ಬುಕ್ಕ ಬಿಡ್ಬೇಡೋ ಬರೀ ಅಂತ. ಕರ್ನಾಟಕ ಎಕಾನಮಿ ಸೋರ್ಸ್ ಕಡಿಮೆ ಇದೆ, ಒಟ್ಟು ನೀನು ಪುಸ್ತಕ ಮಾಡಪ್ಪ, ಬಹಳ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ. ಭಾರತದ ಆರ್ಥಿಕತೆಯನ್ನು ಉತ್ತರ ಕನ್ನಡ ಭಾಷೆಯಲ್ಲಿ ಬಹಳ ಸರಳವಾಗಿ ಬಂದಿದೆಯಾ, ಪುಸ್ತಕ ಬರೆಯಪ್ಪ ಅಂತ ಹೇಳಿದ್ವಿ. ನಾವು ಹೋದ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಬಹಳ ಕಷ್ಟ ಆಯ್ತು. ಡಿಸೆಂಬರ್ ಬಿಟ್ಟೆ ಪುಸ್ತಕ ಬರೆಯೋದು. ಬಹಳ ಎಷ್ಟು ಕಷ್ಟ. ಕನ್ನಡ ಸೋರ್ಸ್ ಏನಿಲ್ಲ, ನೆಟ್ ನಲ್ಲಿ ಹೋದ್ರೆ ಒಂದೊಂದು ಸೋರ್ಸ್ ಅಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಸಿಗ್ತದೆ. ಯಾವ್ದು ಜಿಲ್ಲೆ ಅನ್ನೋದು ಕೂಡ ನಮ್ಗೆ ಬಹಳ ಕಷ್ಟ ಆಯ್ತು. ಅವಾಗ ನಮ್ಮೆಲ್ಲ ಪ್ರಾಧ್ಯಾಪಕರು, ಸಾಕಷ್ಟು ಪ್ರಾಧ್ಯಾಪಕರು, ಆನಂತರ ನನ್ನ ವಿದ್ಯಾರ್ಥಿ ಮಿತ್ರರು ಕೂಡ ಸಾಕಷ್ಟು KMF ಬಗ್ಗೆ ಬರೆದಿದ್ದೀನಿ. ಬಹಳ ದಿನ ರಿಪೋರ್ಟ್ ಅವರು ನನ್ನ 2 more ಸ್ಟೂಡೆಂಟ್ಸ್ KMF ಕೆಲಸ ಮಾಡ್ತಿದ್ದಾರೆ, ಅಲ್ಲಿಂದ ತಗೊಂಡು. ಆನಂತರ ಪೊಸಿಷನ್ ಹೋಗೋದು ನನಗೆ ರಾಜ್ಯದಲ್ಲಿ ಜಾನುವಾರುಗಳು ಎಷ್ಟಿವೆ, ಎಷ್ಟು ಕೋಳಿಗಳಿವೆ, ಹಂದಿಗಳಿವೆ ಅಂತ ಹೇಳಿ ಜಾನುವಾರುಗಳ ಸಂಖ್ಯೆ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ನನ್ನ ಸ್ನೇಹಿತರ ಮಗ ಪಶುವೈದ್ಯರಿದ್ದಾರೆ, ದರ್ಶನ್ ಮಾಲೂರು ಅಂತೇಳಿ, ಅವರು ಇಂದ ಮಾಹಿತಿ ತಗೊಂಡು, ಸರ್ಕಾರದಿಂದ ಮಾಹಿತಿ ತಗೊಂಡು 2019 ಸೆನ್ಸಸ್ ಅನ್ನ ಒಂದು ಬರಲಿಕ್ಕೆ ಪ್ರಯತ್ನ ಮಾಡಿ. ಆದ್ರೆ ಸರ್ ಹೇಳಿದ್ರು 371 ಮತ್ತು ನಂಜುಂಡಪ್ಪ ಹೈಕೋರ್ಟ್ ಕಮಿಷನ್ ಬಗ್ಗೆ ನಮ್ಮ ಕೃಷ್ಣ ಮಾಡಿ ಇವ್ರ ಹತ್ರ ಎಲ್ಲ ಮಾಹಿತಿಯನ್ನ, ಯಾಕಂದ್ರೆ ವಾಸ್ತವವಾಗಿ ಕೆಲಸ ಮಾಡಿಲ್ಲ ಕಮಿಷನ್ ನಲ್ಲಿ. ಶೇಷಾದ್ರಿ ಸರ್ ಜೊತೆಗೆ, ಅಜೀಜ್ ಸರ್ ಜೊತೆಗೆ, ನಂಜುಂಡಪ್ಪ ಸಾಹೇಬ್ ಜೊತೆಗೆ ಕೆಲಸ ಮಾಡಿದಂತ ಅನುಭವದ ಅಂಕಿಅಂಶಗಳನ್ನು ಇಟ್ಟುಕೊಂಡು, ಮತ್ತು ಅಲ್ಲಿ ಧಾರವಾಡದಲ್ಲಿ CMDR ಇದೆ ಸರ್, ಅಣ್ಣಿಗೇರಿ ಸಾಹೇಬ್ ಮಾಹಿತಿ ತಗೊಂಡು, ಆನಂತರ 370 ಬಗ್ಗೆ ಡಾಕ್ಟರ್ ಸಂಗೀತಾ ಕಟ್ಟಿಮನಿ ಅಂತ ನಮ್ಮ ಹಿರಿಯ ಸೋದರಿ ಸಾಕಷ್ಟು ಇಲ್ಲೂ ಬಂದಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇಂಥವೆಲ್ಲ ಮಾಹಿತಿ ತಗೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಡಿಸೆಂಬರ್ಗೆ. ಮತ್ತೆ ಬಹಳ ಕಷ್ಟ ಆಯ್ತು ಬರ್ಲಿಕ್ಕೆ, ಸೋರ್ಸ್ ಸಿಗ್ಲಿಲ್ಲ. ಡಿಸೆಂಬರ್ ಅಲ್ಲಿ ಉಡುಪಿಗೆ ಮಾಂಟೇಕ್ ಸಿಂಗ್ ಆಲೂವಾಲ ಸಾಹೇಬರು ಬಂದಿದ್ರು. ಅವರು ನಮಗೆ JNU ನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಇದ್ರು. ಅವ್ರು ಬಂದ್ರೆ ನೋಡ್ಲಿಕ್ಕೆ ಹೋಗಿದ್ರಿ. ರಾಜಾರಾಮ್ ಕಲ್ಲೂರ್ ಅಂತ ಹೇಳಿ ಬ್ಯಾಕ್ ಸ್ಟೇಜ್ ಅಂತಕ್ಕಂಥ ಮಾಂಟೇಕ್ ಸಿಂಗ್ ಅವ್ರ ಕನ್ನಡ ಅನುವಾದ ಮಾಡಿದ್ದಾರೆ ಸರ್, 700 ಪುಟಗಳು. ಅವ್ರು ರಾಜಾರಾಮ್ ಕಲ್ಲೂರ್ ನಮ್ಮಂತ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನ ಉಡುಪಿನಲ್ಲಿ ನಡೆಸ್ತಾರೆ. ನಾ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಬುಕ್ಕ ಬರೆದು 2 ತಿಂಗಳಾಗಿತ್ತು. ಕಾರ್ಯಕ್ರಮಕ್ಕೆ ಹೋದಾಗ ಕಲ್ಲೂರಿಗೆ ಕಾಂಟ್ಯಾಕ್ಟ್ ಸಿಂಗ್ ಕೇಳಿದ್ರು, 700 ಪುಟ ಕನ್ನಡದಲ್ಲಿ ಹೇಗೆ ಬಂದಿದೆ ಅಂತ ಕೇಳಿದ್ರೆ, ನಾನು ಒಂದು ಡಿಸಿಷನ್ ತಗೊಂಡಿದ್ದೆ, ಇದಕ್ಕೆ ಎಷ್ಟೇ ಒತ್ತಡ ಇರಲಿ ಏನಿರಲಿ 4 PG ಬರೀಬೇಕು ಅಂತ ಹೇಳಿ ಅಂದ್ಕೊಂಡು ಬರೀ ಸ್ಟಾರ್ಟ್ ಮಾಡಿದ್ರೆ. ಪ್ರಾಥಮಿಕ ಶಾಲೆಗಳು ಮಾತ್ರ ಬರ್ತವೆ. ಹೈಸ್ಕೂಲ್ ಎಷ್ಟದ ಒಂದು ಸ್ವಲ್ಪ ಮಾಡಿದ್ರೆ ಹೈಸ್ಕೂಲ್ ಬರ್ತದೆ. ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ಎಷ್ಟದ ಅಂದ್ರೆ ಒಂದೇ ಬರ್ತದೆ, ಯಾವ್ಯಾವ ಒಂದೊಂದು ಬರಲ್ಲ. ನೀವು ಮತ್ತೆ ಹೊಡಿಬೇಕು ಯಾವ್ಯಾವು ಏನೇನು ಅಂತ. ಇದು ಕರ್ನಾಟಕದ ಆರ್ಥಿಕ ದರ್ಜೆ ಜೊತೆಗೆ ಇದಕ್ಕೊಂದು ಬ್ರಾಕೆಟ್ನಾಗ ಇಡ್ಬೇಕಾಯ್ತು. ಕರ್ನಾಟಕದ ಸಮಗ್ರ ಪರಿಚಯ ಅಂತ ಹೇಳಿ ಇಡ್ಬೇಕಾಯ್ತು ಬ್ರಾಕೆಟ್ನಾಗ. ನೀವು ನೋಡ್ರಿ, ಅವ್ರು 7 ಅಧ್ಯಾಯ ಹೇಳಿದ್ರು ಸರ್, 8ನೇ ಅಧ್ಯಾಯ ಅಂತ ಸೇರಿಸಿಲ್ಲ. ಕಂಪ್ಲೀಟ್ ಆಗಿ ಕರ್ನಾಟಕದ ಯಾರಿಗೆ ಗೊತ್ತಂತ ಹೇಳ್ರಿ, ನೀವು ES ಕಾಲೇಜ್ ಅದಾವ ಅಂತ ಹೇಳ್ರಿ ಕರ್ನಾಟಕದ. ಗೂಗಲ್ ನೋಡಿದ್ರಿ ಪದವಿ ಕಾಲೇಜ್ಗಳು ಬರ್ತವೆ, ಹೈಸ್ಕೂಲ್ಗಳು ಬರ್ತವೆ. ಬಟ್ ಈ ಬುಕ್ದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರಾಥಮಿಕ ಶಾಲೆಗಳಿವೆ, ಎಷ್ಟು ಹೈಸ್ಕೂಲ್ಗಳಿವೆ, ಎಷ್ಟು ಪದವಿ ಪೂರ್ವ ಕಾಲೇಜುಗಳಿವೆ, ಎಷ್ಟು ಖಾಸಗಿ ಶಾಲೆಗಳಿವೆ, ಅನುದಾನಿತ ಶಾಲೆಗಳು ಎಷ್ಟಿದ್ದಾವೆ, ಸರ್ಕಾರಿ ಕಾಲೇಜುಗಳು ಎಷ್ಟಿದ್ದಾವೆ, ಜೊತೆಗೆ ಎಷ್ಟು ಸಾರಿಗೆ ಸಂಸ್ಥೆಗಳಿದ್ದಾವೆ, ಎಷ್ಟು ಅರಣ್ಯ ಇದೆ, ಎಷ್ಟು ವಲಯಗಳಿದ್ದಾವೆ, ಸಂಪೂರ್ಣ ಮಾಹಿತಿ, ಸಮಗ್ರ ಮಾಹಿತಿ, ಬರೀ ಆರ್ಥಿಕತೆ ಒಂದಲ್ಲ, ಎಲ್ಲಾ ವಿಷಯಗಳನ್ನು ಒಳಗೊಂಡಂತ ಒಂದು ಸಮಗ್ರ ಮಾಹಿತಿಯನ್ನು ಈ ಪುಸ್ತಕದಲ್ಲಿ SS ಪಾಟೀಲ್ ನನಗೆ ನಾನು ಒಂದು ಓಟನ್ನ ಹಾಕುವುದರ ಮೂಲಕ ಈ ತ್ರಿಮೂರ್ತಿಗಳು ಇವತ್ತಿಗೆ ಹಾಸನಾಗಿದ್ದಾರೆ ಅಂತ ನನ್ನದು 2ನೇ ಹೆಮ್ಮೆ. ನಾನು ಓಟ್ ಹಾಕಿರೋದು ಹಾಕಿದ್ದೀವಿ, ನನ್ನೊಂದು ಓಟ್ ಹೌದಲ್ವಾ?
ತಾವು ನಾನು ಕೊನೆಯ ಭಾಷಣಕಾರ, ನಾನು ಬೇಡ ಅಂದಂಗೆಲ್ಲ ನಮ್ಮ ಅಧ್ಯಕ್ಷರು ಇವರು ಮಾತಾಡಿ ಕೊನೆಯ ಭಾಷಣಕಾರ ಆಗಬಾರ್ದು, ಹಿರಿಯ ಮಗನಾಗಬಾರ್ದು, ಹಿರಿಯ ಸೊಸೆ ಆಗಬಾರ್ದು. ಈಗೇನು ಅರ್ಥ ಆಗಲ್ಲ. ನಾನು ಕೊನೆಯ ಭಾಷಣಕಾರ ಅಂತ ಕಾಣುತ್ತದೆ. ಹಿರಿಯ ಮಗನ ಆಶೀರ್ವಾದ ಮಾಡಬೇಕು. ಆಮೇಲೆ ನಮ್ಮ ಮಳೆಯ ಮೋಹನ್ ರೆಡ್ಡಿ ಭಾಷಣ ಮಾಡಬೇಕು. ಮತ್ತೆ ಇವರೆಲ್ಲರೂ ನಮ್ಮ ಇವರು ಪುಸ್ತಕ ಪರಿಚಯ ಮಾಡಿದಲ್ಲ ಗೌಡ್ರು, ಕವನಹಳ್ಳಿ ಗೌಡ್ರು, ಎಕ್ಸಲೆಂಟ್. ನಾನು ಪುಸ್ತಕವನ್ನು ಓದಿದೆ ಅವರ ಭಾಷಣ ಪುಸ್ತಕವನ್ನು ತಲೆಯಲ್ಲಿ ಇಟ್ಕೊಂಡಿದ್ದೇನೆ, ಇದು ಮಸ್ತಕದಲ್ಲಿ ಹೋಗಿ ಅಂತ ಪ್ರೀತಿಯ ಕುಮಾರಸ್ವಾಮಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ, ತಪ್ಪಿಸ್ತಾ ಇದ್ದೇವೆ. ಆ ಮಾತು ಹೇಳಿದ ಮೇಲೆ ಮಾತು ಯಾಕಂದ್ರೆ ಅವರಿಗೆ ಆ ಪುಸ್ತಕ ಸಮರ್ಪಣೆ ಮಾಡಿದಂತಂದ್ರೆ ಇಡೀ ಕಾವ್ಯ ಕೂಡಕ್ಕೆ ಸಮರ್ಪಣೆ ಮಾಡಿದ. ಯಾಕಂದ್ರೆ ನಿಜಕ್ಕೂ ಕುಮಾರಸ್ವಾಮಿಗಳನ್ನ ಮಾಡ್ಕೊಳ್ಳಿ. ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ಸ್ವಾಮಿ ಮೇರು ಪರ್ವತವಾಗಿ ನಿಂತವರು ಯಾರಾಗಿದ್ರೆ ಅದು ಕುಮಾರಸ್ವಾಮಿಗಳು. ಅವರ ಯೋಚನೆ ಜೊತೆಗೆ ಅವರಲ್ಲಿ ಇದ್ದಂಥ ಒಂದು ಭಾವನಾತ್ಮಕ ಸಂಬಂಧ ನಿಜಕ್ಕೂ ಇವತ್ತು ಎಲ್ಲ ಮಹಾಪುರುಷರಿಗೆ ಅವರಲ್ಲಿರ್ತಕ್ಕಂಥ ಪರಿಸರ, ಅದು ಹಿರಿಯ ಪರಿಸರಕ್ಕೆ ನಮ್ಮ ವಾದ ಹೊರಗಟ್ಟೆಯವರಂಥವರು, ಶ್ರೀ ಬಸವನಾಥರು, ಅಡ್ಡಾಡ್ ವಿಠಲಗೌಡರಂಥವರು, ಹೀಗೆ ಒಬ್ಬರಲ್ಲ ಅನೇಕ ಸಕ್ರಿ ಕೈಲಪ್ಪನವರ ಮಾರ್ಗದರ್ಶನ. ನಾವು ಒಬ್ಬರಲ್ಲ ಎಲ್ಲರನ್ನ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪರಿಸರ. ಆ ಪರಿಸರ ಇವತ್ತು ಎಲ್ಲ ಒಂದು ರಂಗಕ್ಕೆ ಕಾರಣ. ಹಾಗಾಗಿ ಈ ಒಂದು ಸಮಾರಂಭದಲ್ಲಿ ಪೂಜ್ಯರು ಬೀಗಿದ್ರು ಅನ್ನೋದಕ್ಕೆ ಒಂದೇ ಮಾತನ್ನು ಹೇಳಬೇಕಾದ್ರೆ ಅವರ ಬಟ್ಟೆ ಕಂಪನಿ ಹೊಂದಿರ್ತಾರೆ. ಕಂಪನಿ ಸ್ವತಃ ಅವ್ರ ಕಂಪನಿಯನ್ನ ಅವರೇ ಹೊಡ್ಕೊಳ್ತಾರೆ, ಸೂಜಿದಾರ ತಗೊಂಡು ಅವರೇ ಹೊಡ್ಕೊಳ್ತಾರೆ. ಅವರ ಹಾಕುವಂತ ಬಟ್ಟೆಯನ್ನು ಅವರೇ ಹೊಡ್ಕೊಂಡಿರ್ತಾರೆ. ಒಂದ್ಸಾರಿ ಹರಿದಿರ್ತದೆ. ಆ ಹರಿದಿರುವಂತ ಕಂಪನಿಯನ್ನು ನೋಡಿ, ಬಟ್ಟೆಯನ್ನು ನೋಡಿ ಅವರ ಕಾರ್ಯದರ್ಶಿಗಳು, ಮ್ಯಾನೇಜರ್ ಅವರು ಹೊಸ ಕಂಪನಿ ತಂದು ಮನೆ ಮಾಡಿರ್ತಾರೆ. ಅವಾಗ ಅವರು ಬಟ್ಟೆಗಳನ್ನು ಹುಡುಕ್ತಿರ್ತಾರೆ. ಹುಡುಕೋದನ್ನು ನೋಡಿ ಆ ಮ್ಯಾನೇಜರ್ ಹೇಳ್ತಾರೆ, ಜೊತೆಗೆ ಈ ಕಂಪನಿ ಐತಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ ಇದು ನಮ್ಮಲ್ಲ, ಬಹುಶಃ ಯಾರೋ ಹೊಸ ನನಗೆಯವರು ಶಿವಯೋಗಿ ನಮಗೆ ಬಂದಿರ್ಬೋದು, ಅದು ಕಂಪನಿ ಹಾಕಲಿಕ್ಕೆ ಇಟ್ಟಿರ್ಬೋದು ಅಂತ ನಾನು ತಿಳ್ಕೊಂಡಿನಿ, ಇದು ನಮ್ಮಲ್ಲ ಅಂತಾರೆ. ಇಲ್ಲವರಿಗೆ ನೀವು ಕಂಪನಿ ಹೊರಟಿತ್ತು, ಅದಕ್ಕೆ ಹೊಸ ಕಂಪನಿ ಹೊಲಿಸಿದೀನಿ, ನೀವು ಧರಿಸಬೇಕು ಅಂದಾಗ ಭಾಳ ಪೂರ್ಣವಾಗಿ ಒಂದು ಮಾತು ಹೇಳಿದ್ರೆ, ಯಾರ ಅಪ್ಪನ ಮನೆ ಕೊಟ್ಟಂತ ಸಮಾಜದ ಒಂದು ಪೈಸೆಗೂ ಸಹಿತ ವೈಯಕ್ತಿಕವಾಗಿ ಬಳಸದೇ ಇರ್ತಕ್ಕಂಥ ವ್ಯಕ್ತಿ ಮಹಾಸ್ವಾಮಿ ಯಾರಾದ್ರೆ ಅದು ಹಾನಗಲ್ಲದು ಮಹಾಸ್ವಾಮಿಗಳು. ಸಮಾಜಕ್ಕೆ ಸಮರ್ಥನೆಯಾಗಬೇಕು. ಇಂಥ ದಿಟ್ಟ ಮಹಾಸ್ವಾಮಿಗಳು ಇರೋದ್ರಿಂದ ಮತ್ತು ನಮ್ಮ ಸರ್ ಅವರು ಪಾಟೀಲ್ರವರು ಮಾತನಾಡುವ ಸಂದರ್ಭದಲ್ಲಿ ನನಗೆ ನೆನಪಾಗಿತ್ತು ಅಂದರೆ ಹೊರಕಟ್ಟಿಯವರ ಜೀವನ. ಬಾವುಟಿಯವರು ಒಂದು ಸನ್ಮಾನ ಕೊಟ್ಟಿರ್ತಾರೆ ಧಾರವಾಡ ಯೂನಿವರ್ಸಿಟಿಯಲ್ಲಿ. ಆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಅವ್ರಿಗೆ ಸನ್ಮಾನ ಆದ ನಂತರ ಪ್ರಸಾದಕ್ಕೆ ಊಟಕ್ಕೆ ಹೋಗುವಂಥ ಸಂದರ್ಭ ಎಲ್ಲರೂ ಮುಖ ತೊಳ್ಕೊಳ್ತಾರೆ, ಎಲ್ಲರೂ ಊಟಕ್ಕೆ ಬರ್ತಾರೆ, ಕೋರ್ಟ್ ಊಟಕ್ಕೆ ಬರ್ತಾರೆ.
ಆದ್ರೆ ಹಳಕಟ್ಟಿ ಅವ್ರು ಮಾತ್ರ ಹಾಗೆ ಕೂತಿರ್ತಾರೆ. ಪಾವತಿಯವರು ಸುಮ್ಮನೆ ಕುಂದ್ರೋದಿಲ್ಲ. ಇಲ್ಲ ಹಳಕಟ್ಟಿಯವ್ರಿಗೆ ಕೋರ್ಟ್ ಮುಗಿಸ್ಬೇಕು, ಕುಂದ್ರಬಾರ್ದು ಪದ್ಧತಿ ಅಲ್ಲ ಅಂತಾರೆ. ಅವ್ರು ನಯವಾಗಿ ಆ ಮಾತನ್ನ ಸ್ವಲ್ಪ ಹಿಂದಕ್ಕೆ ಸರಿಸಿ ಇಲ್ಲ ಬ್ಯಾಡ ಅಂತಾರೆ. ಇಲ್ಲ ಬಿಚ್ಚಲೇಬೇಕು ಅಂತ ಒತ್ತಾಯ ಮಾಡಿ ಬಿಚ್ಚಿದಾಗ ಬೇರೆಯಿಂದ ಅಂಗಿ ಹರಿಬೇಕು. ಆ ಅಂಗಿ ಹರಿದಿರ್ತಕ್ಕಂಥ ದೃಶ್ಯವನ್ನು ನೋಡಿ ಪಾವತಿಯವರು ಅಂತಾರೆ, ಇಂಥ ಕಾರ್ಯಕ್ರಮಕ್ಕೆ ಬರಕತ್ತಿರುವ ಒಂದು ಹೊಸ ಅಂಗಿಯನ್ನು ಬಳಸ್ಕೊಂಡು ಹತ್ಕೊಂಡು ಬರೋದಿಲ್ಲ. ಆ ಹೊಸ ಒಂದು ಅಂಗಿ ರೊಕ್ಕ ಇರ್ತಾರೆ, ಒಂದು ಪುಸ್ತಕ ಕೇಳ್ತಕ್ಕಿದ್ರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ನಮ್ಮ ಸರ್ ಅವರು ಆ ಎಲ್ಲ ಹಣವನ್ನು ಕೂಡಿಟ್ಟು ಮತ್ತೆ ವಿದ್ಯಾರ್ಥಿಗಳಿಗೆ ಅದು ಕೊಡ್ತೀನಿ ಅನ್ನುವಂಥ ಮಾತು ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಇಂಥ ನಮ್ಮ ಎಸ್ ಎಸ್ ಪಾಟೀಲ್ ಜೋರಾಗಿ ಚಪ್ಪಾಳೆ